ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಮಗೆ ಅನೇಕ ಸಮಯಗಳಲ್ಲಿ ಅನಿಸಬಹುದು ನಮ್ಮ ಕುಟುಂಬದವರು ನಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಅಥವಾ ನಮಗೆ ಮೆಚ್ಚುಗೆಯಾದವರು ನಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಅನೇಕ ವೇಳೆಗಳಲ್ಲಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಪತಿ ಪತ್ನಿಯರೇ ನಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂಬುದಾಗಿ. ಆದರೆ ಸತ್ಯವೇದದಲ್ಲಿ ಒಬ್ಬ ಆ ಸ್ತ್ರೀಯನ್ನು ನೋಡುವಾಗ ಅವಳು ಕೂಡ ನಮ್ಮಂತಹ ಪರಿಸ್ಥಿತಿಯನ್ನು ಹಾದು ಹೋದವಳಾಗಿದ್ದಳು. ಯಾರೆಂದರೆ ಲೇಯಳು. ನೋಡುವಾಗ ಲೇಯಳಗೆ ಪರ್ಮಿಷನ್ ಇಲ್ಲದೆ ಅವರ ತಂದೆ ಅವಳಿಗೆ ಯಾಕೋಬನನ್ನು ಮದುವೆ ಮಾಡಿಸಿರ್ತಾನೆ. ಅವರ ತಂಗಿ ಕೂಡ ನನ್ನ ಗಂಡನನ್ನು ಅಪಹರಿಸಿದೆ ಎಂಬುದಾಗಿ ಅವಳ ಮೇಲೆ ಯಾವಾಗಲೂ ದೂಷಿಸುತ್ತಿರುತ್ತಾಳೆ. ಮಾತ್ರವಲ್ಲದೆ ಯಾಕೋಬನು ಕೂಡ ಅವಳನ್ನು ಪ್ರೀತಿಸುತ್ತಲೇ ಇರುತ್ತಿರಲಿಲ್ಲ. ಆದರೆ ದೇವರ ದೃಷ್ಟಿ ಅವಳ ಮೇಲೆ ಬಿದ್ದಿದ್ದರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆದಿಕಾಂಡ ಪುಸ್ತಕದಲ್ಲಿ, ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸುರಾಗುವಂತೆ ಮಾಡಿದನು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ನೋಡಿ, ಯಾರು ನಮ್ಮನ್ನು ನೋಡದೇ ಇದ್ದರೂ, ಯಾರು ನಮ್ಮನ್ನು ನಿರ್ಲಕ್ಷಿಸಿದರೂ, ಯೆಹೋವನು ಯೇಸು ಕ್ರಿಸ್ತನು ನಮ್ಮನ್ನು ನೋಡುವವನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಮೇಲೆ ಮನಮರುಗುವವನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನು ಮೇಲಕ್ಕೆ ತರುವವನಾಗಿದ್ದಾನೆ. ಯಾರೇ ನಿರ್ಲಕ್ಷಿಸಿದರೂ, ಯಾಕೋಬನೇ ನಿರ್ಲಕ್ಷಿಸಿದರೂ ದೇವರ ಕೃಪೆ ಲೇಯಳಿಗೆ ದೊರಕಿತ್ತು ವಿನಃ ರಾಹೇಲಳಿಗೆ ಆ ಸಮಯದಲ್ಲಿ ದೊರಕಲಿಲ್ಲ. ಅದರಿಂದ ಆತನು ನಮಗೆ ಈ ದಿನ ಹೇಳುತ್ತಾನೆ, ಯಾರು ನಮ್ಮನ್ನು ನಿರ್ಲಕ್ಷಿಸಿದರೂ ಚಿಂತೆ ಮಾಡುವುದು ಬೇಡ, ಯೇಸು ಕ್ರಿಸ್ತನು ನಮ್ಮ ಪರವಾಗಿದ್ದಾನೆ. ಅದಕ್ಕಾಗಿ ಈ ದಿನ ಆತನು ನಮಗೆ ಹೇಳುತ್ತಿದ್ದಾನೆ. ಕೀರ್ತನೆಗಳು 34ನೇ ಕೀರ್ತನೆಯಲ್ಲಿ 18ನೇ ವಾಕ್ಯದಲ್ಲಿ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಹಾಗಾದರೆ ಪ್ರಿಯರಾದ ಮಕ್ಕಳು, ಯಾರ ಸಪೋರ್ಟ್ ಇಲ್ಲವೆಂಬುದಾಗಿ ಚಿಂತೆ ಮಾಡುತ್ತಿದ್ದಾರ, ನಮ್ಮೆಲ್ಲರ ಪರವಾಗಿ ಯೇಸು ಕ್ರಿಸ್ತನು ಈ ದಿನ ನಮಗಾಗಿ ಸಹಾಯ ಮಾಡುವುದಕ್ಕೆ ನಿಂತಿದ್ದಾನೆ. ಅವರೆಲ್ಲರ ಮಧ್ಯದಲ್ಲಿ, ನಮ್ಮನ್ನು ನಿರ್ಲಕ್ಷಿಸಿದವರ ಮಧ್ಯದಲ್ಲೇ ನಮ್ಮನ್ನು ಮೇಲಕ್ಕೆ ತರಲು ಆತನು ಶಕ್ತನಾಗಿದ್ದಾನೆ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.